Toss in by head class. Try sitting. ड्रेस ಮನೆ ಕಡೆ ಭಾಳ ಮಳೆ ಅರ್ಕ ಒಣಗಿಲ್ಲ ಅರ್ಕೆ ಇದನ್ನ ಹೇಳ್ತಾರೆ ಬೆಳಿಗ್ಗೆ ಇದಾವಾಗ ಏನು ಆಕಳ ಹುಲ್ ತಿಂಗಳಿಗೆ ಒಂದು ಡಯಾಗ್ರಾಮ್ ತಗೊಂಡು ಹುಲ್ಲೆಲ್ಲ ಜೋದ್ರಾಗ ಆಕಳ ತಿಲ್ಲಿ ಹೋಗಿದ್ದೇನೆ ಸರ್ ಆಕಳ ಎಲ್ಲೈತೆ ಆಕಳು ಹುಲ್ ತಿನ್ಕೊಂಡು ಅಲ್ಲೇ ಮಾಡಿರ್ತೀರ ಆಕಳು ಹೋಗಿದ್ರಿ ನಾವು ಹೋಗ್ಬರ್ ಬೈರಿ ನಾಳೆ ನಿಮ್ಗೆ ಕೇಳಿ ಕರ್ಕೊಂಬರ್ರಿ ಅಂದ್ರೆ ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗವನ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ದಿನ ತಿಳ್ಕೊಂಡು 3 ರೀತಿ ಏನ್ ಮಾಡ್ಬೋದ್ರಿ ಆಕ್ಟಿವಿಟಿ ಪ್ಯಾಸಿವ್ ಮಾಡ್ಬೋದು 3 ಟೆನ್ಸ್ ಒಳಗೆ ಯಾವ್ಯಾವ ಟೆನ್ಸ್ ಒಳಗೆ ಮಾಡ್ಬೋದು ನೋಡ್ರಿ ವೆರಿ ಗುಡ್ ನಮ್ಮ ಆಕ್ಟಿವ್ ಅಂತ ಪ್ಯಾಸಿವ್ ಮಾಡ್ಬೋದು ಹೌದಾ ಈಗ ಆಲ್ರೆಡಿ ನಿಮಗೆ ನಾ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವ ರೀತಿ ಸಿಂಪಲ್ ಟೆನ್ಸ್ ಇದ್ದಾಗ ನಾವು ಹೆಂಗೆ ಚೇಂಜ್ ಮಾಡ್ಬೇಕು ಅನ್ನೋದು ಹೇಳಿದ್ದೇನೆ ಆಲ್ರೆಡಿ ಹೌದಾ ಬಟ್ ಇವತ್ತು ಕೂಡ ಅದೇ ಫಾರ್ಮುಲಾನ ಬಟ್ ಏನಾಗ್ತದೆ ಹೆಲ್ಪಿಂಗ್ ವರ್ಕ್ ಚೇಂಜ್ ಆಗ್ತಾ ಬರ್ತಾವ ಮೇಘದೂತ ಅನ್ನುವಂಥದ್ದು ಕಾಳಿದಾಸ ಬರೆದಿರ್ತಕ್ಕಂಥ ಕಾವ್ಯ ಹೌದು ಆಮೇಲೆ ಅಭಿಜ್ಞಾನ ಶಾಕುಂತಲ ಹೇಳು ನಾಟಕ ಇದು ಯಾವುದು ವೆರಿ ಗುಡ್ ಗುಡ್ ಆಮೇಲೆ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಒಂದಾದ ಐಹೊಳೆಯು ಇವರ ಕೊಡುಗೆ ಹೇಳು ಯಾರ ಕೊಡುಗೆದು ದಕ್ಕನ್ ಪ್ರಸ್ಥಭೂಮಿಯನ್ನು ಬೇರ್ಪಡಿಸಿದ ನದಿ ಪ್ರಾಗ್ ಐತಿಹಾಸಿಕ ಕಾಲದಲ್ಲಿ ಬೆಂಕಿ ಮತ್ತು ಬೂದಿಯ ಕುರುಹುಗಳು ಯಾವ ಗುಹೆಯಲ್ಲಿ ಕಂಡುಬರ್ತಾವ ಹೇಳು ಸೊಮ್ಮೆ ಯಾವ ಗುಹೆಯಲ್ಲಿ
ಕೆಲಸ ಬಿಡ್ರಿ. ನಿಮ್ ಊರು ತಿಳಿದಿಲ್ಲ, ನೀವು ಅಲ್ಲಿ ಹಿಂದೆ ಕುತ್ಕೊಂಡು ಗದ್ದಲನ ಹಾಕ್ತೀರಿ. ನೀವು ಮುಂದೆ ಕೂಡ ಹೆಸರ ಹೇಳಿ ನಾನು ಮತ್ತೆ ಕೊಡಂಗಿಲ್ಲ. ಮುಂದ್ ಬರ್ರಿ, ಮುಂದ್ ಕೂತು ಕೇಳ್ಬರಿ, ಬರ್ರಿ ಮುಂದ್ ಬರ್ರಿ. ಬೇರೆ ಕಾಸ್ಟ್ ಅದಾವ್ರಿ ನಮ್ಮನ್ನ ಕರ್ಕೋದ್ರಿ, ಅದಕ್ಕೆ ಅವ್ರ ಜೊತೆ ಕುಂದ್ರಲ್ಲ. ಹಂಗ ಆಯ್ತು ತಗೋ, ನಾ ಯಾಕೆ ಆಗಲ್ಲ. ನೀವು ನನ್ನ ಜಾತಿ ನೋಡಿ ಪಾಠ ಮಾಡ್ತೀರಾತ್ರೇನ? ಇಲ್ಲಲ್ಲ, ವಿದ್ಯೆ ಕಲಿಯುವಾಗ ಯಾವ ಜಾತಿನೂ ಅಡ್ಡ ಬರೋದಿಲ್ಲ. ಓಕೆ, ವಿದ್ಯೆ ಕಲಿಯುವಾಗ ಜಾತಿ ಭೇದ ಯಾವುದೂ ಇಲ್ಲ. ಯಾವ ಜಾತಿ ನಿಮ್ಮ ಜಾತಿ ನೋಡಿ ನಾವು ಪಾಠ ಮಾಡೋದಿಲ್ಲ. ಸೊ ಪಾಠ ಕಲಿಯುವಾಗ, ನೀವು ವಿದ್ಯೆ ಕಲಿಯುವಾಗ ಯಾರು ಜಾತಿ ಕಲಿಯುವಾಗ ಇರಬಾರ್ದು. ಎಲ್ಲರೂ ಒಂದೇ ನಾವಿಲ್ಲ, ಹೌದಾ? ನಾವು ಶಾಲೆ ಒಳಗೆ ಏನ್ ಮಾಡಿರ್ತೀವಿ? ಯೂನಿಫಾರ್ಮ್ ಮಾಡಿರ್ತೇವೆ. ಗೊತ್ತಾಯ್ತಾ? ಯಾಕೆ ಯೂನಿಫಾರ್ಮ್ ಮಾಡಿರ್ತೀವಿ? ನಾವೆಲ್ಲರೂ ಒಂದೇ. ಈ ಜಾತಿ ನೋಡಿ ಪಾಠ ಮಾಡೋದಿಲ್ಲ, ನಿಮ್ಮ ಜಾತಿ ಯಾವುದು ನಾನು ಕೇಳಿ ಪಾಠ ಮಾಡೋದಿಲ್ಲ. ಅದಕ್ಕೆ ನಾವೆಲ್ಲರೂ ಭಾವನೆ ನಿಮ್ಮೆಲ್ಲರಿಗೂ ಇರ್ಬೇಕು. ಅರ್ಥ ಆಯ್ತಾ? ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ. ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ. ಅಕ್ಷರ ಕಲ್ತವನಿಗಲ್ಲ. ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್. ಸಂವಿಧಾನ ರಚಿಸಿದವರು, ಸಿಲೆಬಸ್ ಬರೆದವರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಸಾಹಿತಿಗಳು, ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ. ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವಲ್ಲಿರ್ತಿರ್ಲಿಲ್ಲ, ನಾನೆಲ್ಲಿರ್ತಿರ್ಲಿಲ್ಲ.